ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಮಾಟ ಮಂತ್ರಕ್ಕೆ ಬೆಚ್ಚಿ ಬಿದ್ದ ಚಿಕ್ಕಬಳ್ಳಾಪುರದ ಜನತೆ. ಸರ್ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಚೇರಿಯಲ್ಲಿ ಘಟನೆ. ದ್ವಿತೀಯ ದರ್ಜೆ ಸಹಾಯಕ ಅಧಿಕಾರಿ ಹೆಸರು ಬರೆದು ಮಾಟ ಮಂತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಧರಿಸಿ ಸಂಚರಿಸಿ, ಜೀವ ಉಳಿಸಿಕೊಳ್ಳಲು ಸಲಹೆ. ಹೋಟೆಲ್ ರಾಮಣ್ಣನವರಿಂದ ಉಚಿತ ಹೆಲ್ಮೆಟ್ ವಿತರಣೆ. ಉಚಿತ ಹೆಲ್ಮೆಟ್ ಪಡೆಯಲು ಮುಗಿಬಿದ್ದ ಜನ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕಾಗಿ ಕೋಲಾರಮ್ಮ ದೇವಿಗೆ ಅಭಿಮಾನಿಗಳಿಂದ ಈಡುಗಾಯಿ. ಸಚಿವ ಸ್ಥಾನ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ದೊಡ್ಡಬಳ್ಳಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಹರಿಯಿತು ನೆತ್ತರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ. ಕೊಲೆ ಮಾಡಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು. ವಾರ್ತೆಗಳ ವಿವರ. ಅದೊಂದು ಹೆಸರಾಂತ ವಿಶ್ವವಿಖ್ಯಾತ ಇಂಜಿನಿಯರ್ ಹೆಸರಿನ ಜಿಲ್ಲಾ ಮೈದಾನ. ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಜನರು ವಾಯುವಿಹಾರಕ್ಕೆ ಬಂದು ಹೋಗುವ ಅಚ್ಚುಮೆಚ್ಚಿನ ಕ್ರೀಡಾಂಗಣ. ಇದೇ ಮೈದಾನದಲ್ಲಿ ಮಾಟ ಮಂತ್ರ ಮಾಡಿ ಸರ್ಕಾರಿ ಕಚೇರಿಯ ಅಧಿಕಾರಿಯೊಬ್ಬರ ಹೆಸರು ಬರೆದಿಟ್ಟಿರುವುದನ್ನು ಕಂಡು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದ ಇಲಾಖೆಯ ಅಧಿಕಾರಿಗಳಿಗೆ ನಡುಕ ಉಂಟಾಗಿದೆ. ಅದೆಲ್ಲಿ ಅದೇನು ಅಂತೀರಾ? ಈ ವರದಿ ನೋಡಿ. ಹೀಗೆ ಸರ್ಕಾರಿ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ಅಕ್ಕಿಯಲ್ಲಿ ಅಬ್ದುಲ್ ಎಂದು ಹೆಸರು ಬರೆದು ಪಕ್ಕದಲ್ಲಿ ಕಡ್ಡಿಗಳು ಕುಚ್ಚಿದ ನಿಂಬೆಹಣ್ಣಿಟ್ಟು ಮಾಟ ಮಂತ್ರ ಮಾಡಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ನಡೆದಿದೆ. ಹೌದು, ಕಳೆದ 8 ತಿಂಗಳ ಹಿಂದಷ್ಟೇ ಚಿಕ್ಕಬಳ್ಳಾಪುರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಗೆ ಮೂಲತಃ ಬೆಂಗಳೂರು ನಿವಾಸಿ ಅಬ್ದುಲ್ ಖಾದಿರ್ ದ್ವಿತೀಯ ದರ್ಜೆಯ ಸಹಾಯಕರಾಗಿ ನೇಮಕಗೊಂಡು ಕೆಲಸ ಮಾಡುತ್ತಿದ್ದಾರೆ. ಆದರೆ ಅದ್ಯಾರೋ ಗೊತ್ತಿಲ್ಲ, ನಿನ್ನೆ ಗುರುವಾರ ಹುಣ್ಣಿಮೆಯಾದುದರಿಂದ ತಡರಾತ್ರಿ ದುಷ್ಕರ್ಮಿಗಳು ಬಂದು ಮಾಟ ಮಂತ್ರ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನಾವು 5 ಗಂಟೆಗೆ ಬರ್ತೀರಿ ವಾಕ್ ಮಾಡೋಕೆ. ವಯಸ್ಸಾಗಿರೋರು ನೋಡಿ, ಎಲ್ಲಿ ನೋಡಿದ್ರು ನಿಂಬೆ ಹಣ್ಣು ಕುಂಕುಮ ಎಲ್ಲ ಹಾಕಿದ್ದಾರೆ. ಹೆಂಗೆ ಸರ್ ನಾವು ಏನೋ ಎಲ್ಲನೂ ಪಕ್ಕಗಳೇ ಹಾಕ್ಬೇಕು. ನಡಿ ರೋಡಾಗ ನೋಡಿ ಹಿಂಗೆ ಹಾಕ್ಯವ್ರ. ನಾವು 5 ಗಂಟೆಗೆ ಬರ್ತೀರಿ, ವಯಸ್ಸಾಗಿರೋರು. ಅದ್ರ ಮೇಲೆ ದಾಟ್ಕೊಂಡೋದ್ರೆ ಯಾಕೆ ಕಾಲುಗಳಿಗೋ ಕೈಗಳಿಗೋ ನಮ್ಗೆ ಏನೋ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ನಾವು? ನೋಡೋದು ನಾವು ಉದ್ದಕ್ಕೆ ಹಾಕ್ಯವ್ರಿ. ಒಂದು 10 ಕಿಲೋಮೀಟ್ರ್ ಹಾಕ್ಯಾರ. ಇಲ್ಲೂ 4-5 ನಿಂಬೆಕಾಯಿ ಕುಂಕುಮ ಒಂದೊಂದು ಹಿಡ್ಕ್ಲೇಟವ್ರು ನೋಡು ಉದ್ದಕ್ಕೂ. ಅದು ಏನು ಯಾರು ಹಾಕ್ಯವ್ರು ನಮ್ಗೇನು ಗೊತ್ತು? ನಮಗೆ ಅದು ನೋಡಿ ಏನೋ ನಾವು ಇದೇ ಮಾಟ ಮಂತ್ರ ಮಾಡಿಸಿರೋರು ಅವ್ರ ಮೇಲೆ ಕುಲ್ಲಿರೋರು ಜಿದ್ದಿರೋರು ಹಂಗೆ ಹಾಕ್ತಾರೆ. ಇಲ್ಲಿ ಹಾಕಿದ್ದಾರೆ. ಅದು ಯಾವಾಗ ಬಂದು ಹಾಕಿದ್ರೆ ನಾವು 5 ಗಂಟೆಗೆ ಬರ್ತೀರಿ. ಕತ್ಲಾಗ ನಮ್ಗೆ ಕಾಣಿಸ್ಬೇಕಲ್ಲ ಅಲ್ಲಿ ರೋಡು. ನಾವು ದಾಟ್ಕೊಂಡ್ರೆ ನಮ್ಗೆ ವಯಸ್ಸಾಗಿರೋರು ಏನೋ ಕಾಲುಗಳ್ಕೋ ಕೈಗಳ್ಕೋ ನಮ್ಗೇನೋ ಆದರೆ ನಾವೇನು ಮಾಡೋದು? ಇನ್ನು ಸರ್ಎಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ನಿಂಬೆಹಣ್ಣುಗಳಿಗೆ ಕಡ್ಡಿಗಳು ಕುಚ್ಚಿ ಕುಂಕುಮ ಬೆರೆಸಿದ ಅಕ್ಕಿಯನ್ನು ಎರಚಿ ಅದರಲ್ಲಿ ಅಬ್ದುಲ್ ಎಂದು ಸರ್ಕಾರಿ ನೌಕರನ ಹೆಸರು ಬರೆದಿಟ್ಟು ಹೋಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಕ್ರೀಡಾಂಗಣಕ್ಕೆ ಬಂದ ಕ್ರೀಡಾಪಟುಗಳು, ಸಾರ್ವಜನಿಕರು ಚಿತ್ರ ವಿಚಿತ್ರ ಮಾಟ ಮಂತ್ರವನ್ನ ನೋಡಿ ಭಯಭೀತರಾಗಿದ್ದಾರೆ. ಸರ್ಕಾರಿ ಆವರಣವಲ್ಲದೆ ಕ್ರೀಡಾಂಗಣದ ಸುತ್ತಲೂ ನಿಂಬೆಹಣ್ಣು ಕುಂಕುಮ ಬಿಸಾಡಿ ಜನರಿಗೆ ಭಯ ಹುಟ್ಟಿಸಿದ್ದಾರೆ. ಈ ನಮ್ಮ ಸರ್ಎಂವಿ ಕ್ರೀಡಾಂಗಣದಲ್ಲಿ ಏನು ನಡೀತಾ ಇದೆ ಏನು ಅಂತ ಯಾರೂ ಇಲ್ಲಿ ನೋಡೋಂಥವರೇ ಇಲ್ಲ. ಪ್ರತಿದಿನ ವಾಕ್ಗೆ ನಾವು ಬೆಳಗ್ಗೆ 5 ಗಂಟೆಗೆ ಬರ್ತೀವಿ. ಈ ದಿನವೂ ಅದೇ ರೀತಿಯಾಗಿ ಬಂದಿದ್ದೀವಿ. ಆದರೆ ಈ ಸ್ಟೇಡಿಯಂನ ಏನು ನಡೆದಾಡುವ ಒಂದು ವಾಕ್ ಟ್ರ್ಯಾಕ್ ಇದೆ, ಆ ಟ್ರ್ಯಾಕಿನ ಸುತ್ತಲೂ ಒಂದು ನಿಂಬೆಹಣ್ಣು ಕುಂಕುಮ ಮತ್ತು ಕಡ್ಡಿಗಳಲ್ಲಿ ನಿಂಬೆಹಣ್ಣನ್ನು ಚುಚ್ಚಿ ಎಲ್ಲ ಕಡೆ ನಿಲ್ಲಿಸಿದ್ದಾರೆ. ಇದರಿಂದ ಭಯಭೀತರಾದಂತಹ ಪ್ರತಿಯೊಬ್ಬರು ಯಂಗ್ಸ್ಟ್ರಂತೂ ವಾಕ್ ಮಾಡೋದನ್ನೇ ಬಿಟ್ಬಿಟ್ಟು ಮನೆಗಳಿಗೆ ತೆರಳಿದ್ದಾರೆ, ವಾಪಸ್ ಹೊರಟ್ಬಿಟ್ಟಿದ್ದಾರೆ. ಹಾಗೂ
ತುಂಬ ಜನ ಗಂಡಸರು ಸಹ ಆ ರೀತಿ ಹೋಗದೆ ಪಕ್ಕದಲ್ಲಿ ನಡೆದಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ನೋಡಿದ ತಕ್ಷಣ ನಮಗೂ ಸಹ ಒಂಥರ ಭಯಭೀತರಾಗಿ ನಾವು ಸಹ ವಾಕ್ ಮಾಡೋದನ್ನು ನಿಲ್ಲಿಸಿ ಪ್ರತಿಯೊಬ್ಬರೂ ಯಾವುದೇ ರೀತಿಯಾಗಿ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಏನು ಅಂತ ಇಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅಥವಾ ಇಲ್ಲಿ ಏನೋ ಒಂದು ಆಯೋಜನೆಗಳೇ ಇಲ್ಲ. ಇಷ್ಟೇ ಈ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಕ್ರೀಡಾಂಗಣ ಒಂದು ಅಂದಮೇಲೆ ಒಂದು ಸೆಕ್ಯೂರಿಟಿ ಇರಬೇಕು, ಒಂದು ಜವಾಬ್ದಾರಿ ಇರಬೇಕು. ಈ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥವರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಇದೇ ಮೊದಲ ಬಾರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಮಾಟ ಮಂತ್ರದ ಸದ್ದು ಕೇಳಿಬಂದಿದ್ದು, ಕ್ರೀಡಾಪಟುಗಳು ಸಾರ್ವಜನಿಕರು ಮಾಟ ಮಂತ್ರದ ದೃಶ್ಯಗಳು ಕಂಡು ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದಾಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕೆಲಸ ಮಾಡುವ ಅಬ್ದುಲ್ ಖಾದಿರ್ ಎಂದು ತಿಳಿದಿದ್ದೇ ತಡ ಅಧಿಕಾರಿಗಳಿಗೆ ನಡುಕ ಉಂಟಾಗಿದ್ದು ಸ್ಥಳಕ್ಕೆ ಹೋಗಲು ಭಯಗೊಂಡಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಕಚೇರಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳ ತೆರವು ಮಾಡಿಸಿದ್ರು. ಇದನ್ನು ತಿಳಿದ ದುಷ್ಕರ್ಮಿಗಳು ಅಬ್ದುಲ್ ವಿರುದ್ಧ ಮಾಟ ಮಂತ್ರ ಮಾಡಿಸಿರುವುದನ್ನು ನೋಡಿದ ಅಧಿಕಾರಿಗಳು ದಿಗ್ಭ್ರಮೆಗೊಂಡಿದ್ದಾರೆ. ಸರ್ ಅಂದರೆ ರಾತ್ರಿನೇ ಮಾಡಿದ್ದಾರೆ, ಅದು ಬೆಳಿಗ್ಗೆ ಮಾಡಿಲ್ಲ. ರಾತ್ರಿ 10:30 ತನಕ ನಾನು ಇಲ್ಲೇ ವಾಕ್ ಮಾಡ್ಕೊಂಡಿದ್ದೆ ಸರ್. ಹಾಗಾಗಿ ರಾತ್ರಿನೇ ಮಾಡಿದ್ದಾರೆ. ಒಂದು 15-20 ಕಡೆ ನಿಂಬೆಹಣ್ಣು ಇಟ್ಟಿದ್ದಾರೆ, ಮತ್ತು ಅಕ್ಕಿ ಕಾಳು ಹಾಕಿದ್ದಾರೆ. ಅದನ್ನು ಕುಂಕುಮದಲ್ಲಿ ಕಲಸ್ಬಿಟ್ಟು ಹಾಕಿದ್ದಾರೆ, ಮತ್ತು ಅದಕ್ಕೆಲ್ಲ ಕಡ್ಡಿ ಚುಚ್ಚಿದ್ದಾರೆ. ಹೆಸರು ಬರೆದಿಟ್ಟಿದ್ದಾರೆ, ಯಾರು ಅಂತ ಹೆಸರು ಬರೆದಿಟ್ಟಿರೋದು ಅಬ್ದುಲ್ ಹೆಸರು ಬರೆದಿದ್ದಾರೆ. ಅವ್ರು ನಮ್ಮಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ಏನು ಉದ್ದೇಶ ಆ ಥರ ಮಾಡಿರೋದು ಸರ್? ನನಗೆ ಹುಣ್ಣಿಮೆ ಅಂತ ಮಾಡಿರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾಯಿದ್ರು ಹುಣ್ಣಿಮೆಯಿಂದ ಇರೋದ್ರಿಂದ ಆ ಥರ ಮಾಡಿದ್ದಾರೆ ಅಂತ. ಅಲ್ಲ, ನೀವು ಮೇಲ್ನೋಟಕ್ಕೆ ನೋಡೋಕ್ಕೆ ಅದೇನು ಮಾಟ ಮಂತ್ರ ಥರ ಕಾಣ್ತದೆ ಏನು ಮೇಡಮ್? ಸರ್, ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ನಂಬಿಕೆನೂ ಇಲ್ಲ, ಮತ್ತು ಮಾಟ ಮಂತ್ರನ ನಂಬೋದು ಇಲ್ಲ. ನಾನೇನಿದ್ರು ದೇವ್ರು ನಂಬ್ತೀನಿ. ನಮ್ಮ ಮೇಲಧಿಕಾರಿಗಳು ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಮಾಟ ಮಂತ್ರದ ಬಗ್ಗೆ ಎಲ್ಲ ನನಗೆ ನಂಬಿಕೆ ಇಲ್ಲ. ಅಲ್ಲ, ಸರ್ಕಾರಿ ಆಫೀಸಲ್ಲಿ ಈ ಥರ ಮಾಡಿದ್ದಾರೆ ಒಂದು ರೀತಿಗೆ ಎಲ್ಲರಿಗೂ ಸರ್, ಎಲ್ಲೂ ಸರ್ಕಾರಿ ಆಫೀಸಲ್ಲಿ ಅಂತಲೇ ಅಲ್ಲ, ಎಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಆದರೆ ಮಾಡಿದ್ದಾರೆ. ಮನುಷ್ಯತ್ವ ಇಲ್ಲದೆ ಇರೋ ಜನ ಅಂತ ಹೇಳ್ಬೋದು ಸರ್. ಅಬ್ದುಲ್ ಖಾದಿರ್ ಇಲ್ಲ, ಏನು ಕೆಲಸ ಮಾಡ್ತಿದ್ದೀರ? ನಾನು ಕೇಸ್ ವರ್ಕರ್ ST. ಅಲ್ಲಿ ಬೆಳಿಗ್ಗೆ ಏನಂತ ನೋಡಿದ್ರು ನೋಡಿದಾಗ? ಬೆಳಗ್ಗೆ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಸ್ಟಾಫ್ ಅವರು ಇದ್ದಾರೆ ಇಲ್ಲಿ, ಅವರು ಈ ಥರ ಬರ್ದವ್ರೆ ಅಂತ ವಿಡಿಯೋ ಮಾಡಿಬಿಟ್ಟು ಫೋಟೋಸ್ ಹಾಕಿದ್ದಾರೆ ನನಗೆ ವಾಟ್ಸಪ್ಗೆ. ಏನಂತಿತ್ತು? ಈ ಥರ ಬರ್ದವ್ರೆ ನೋಡಿ ಸರ್, ಈ ಥರ ಎಲ್ಲ ಮಾಡಿದ್ದಾರೆ ಅವರು, ಯಾರು ಅಂತ ಗೊತ್ತಿಲ್ಲ, ಯಾರೋ ಮಾಡಿ ಹೋಗಿದ್ದಾರೆ ಈ ಥರ, ಇದೆಲ್ಲ ಹಿಂಗಿದೆ ಅಂದರೆ ನಾನು ಅದು ಫೋಟೋಸ್ ಎಲ್ಲ ನೋಡಿಬಿಟ್ಟು ನಾನು ನನ್ನ ಮೇಡಮ್ಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲ, ಬಂದಿದ್ರೆ ಇಲ್ಲಿ ನೋಡಿದ್ರೆ ಅದನ್ನು ನಾನು ಅಲ್ಲಿ ಹೋಗಲಿಲ್ಲ. ಏನಂತ ಬರ್ದಿದ್ರು? ನನ್ನ ಸೇಫ್ಟಿಗೆ ನಾನು ಅಲ್ಲಿ ಹೋಗಲಿಲ್ಲ. ಅಬ್ದುಲ್ ಅಂತ ಬರ್ದಿದ್ದಾರೆ ಅಲ್ಲಿ. ಬರ್ಬಿಟ್ಟು ಏನೋ ನಿಂಬು ಎಲ್ಲ ಹಾಕೋರೆ ಇಲ್ಲಿ. ನಿಂಬೆಹಣ್ಣೆ? ಹಾಂ, ನಿಂಬೆಹಣ್ಣೆ. ಭಯ ಆಗ್ತಿದೆ ನೋಡಿ? ಭಯ ಆಯ್ತಾ ನಿಮಗೆ? ಭಯ ಆಯ್ತಾ ನಿಮಗೆ? ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಲ್ವಾ, ಅದಕ್ಕೆ ನಾನು ಆ ಕಡೆ ಹೋಗಲಿಲ್ಲ. ಅಲ್ಲ, ಇದರಿಂದ ಭಯ ಆಗಿದೆ ನಿಮಗೆ? ಹೌದು, ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿದೆ. ಇನ್ನು ಪ್ರತಿನಿತ್ಯ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗಾಗಿ ಬೆಳಗ್ಗೆ ಸಂಜೆ ವಾಕಿಂಗ್ ಹಾಗೂ ವಾಯು ಸೇವನೆ ಮಾಡಲು ಮೈದಾನಕ್ಕೆ ಬರ್ತಾರೆ. ಜೊತೆಗೆ ನೂರಾರು ಯುವ ಸಮೂಹ ಕ್ರೀಡಾಪಟುಗಳು ಆಟ ಆಡುತ್ತಿರುತ್ತಾರೆ. ಆದರೆ ಸರ್ಕಾರಿ ಕಚೇರಿ ಕ್ರೀಡಾಂಗಣವೆಲ್ಲ ಮಾಟ ಮಂತ್ರ ಮಾಡಿಸಿದ ನಿಂಬೆಹಣ್ಣು, ಅಕ್ಕಿ, ಕುಂಕುಮ ಎರಚಿರುವುದಕ್ಕೆ ಅಧಿಕಾರಿಗಳಿಂದ ಹಿಡಿದು ಸಾರ್ವಜನಿಕರವರೆಗೂ ಮೈ ರೋಮಾಂಚನವಾಗಿದ್ದು ಕ್ರೀಡಾಂಗಣಕ್ಕೆ ಹೆಜ್ಜೆ ಇಡಲು ಭಯಭೀತಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಸಂಚಾರ ಮಾಡಿ ಅಪಘಾತಗಳಿಂದ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದರಿಂದ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಹಾಕದವರಿಗೆ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಿಸಿ ಇದೇ ತಿಂಗಳ ಡಿಸೆಂಬರ್ 11ರಿಂದ ಹೆಲ್ಮೆಟ್ ಕಡ್ಡಾಯದ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಕಾಲ ಕಳೆದಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹತ್ತಿರವಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ
ಅತಿ ವೇಗವಾಗಿ ಬೆಳೆಯುತ್ತಿದೆ. ಚಿಕ್ಕಬಳ್ಳಾಪುರ ಹಲವು ವಿಶ್ವ ಪ್ರಖ್ಯಾತ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ಆದಿಯೋಗಿ ಈಶನ ಮೂರ್ತಿ ಇರುವ ಈಶಾ ಫೌಂಡೇಶನ್ ತಲೆ ಎತ್ತಿದ ಮೇಲೆ ವಾಹನ ಸಂಚಾರದ ದಟ್ಟಣೆ ಹೆಚ್ಚಾಗಿ ಅಪಘಾತಗಳಿಗೆ ಕಾರಣವಾಗಿ ಸಾವು ನೋವಿನ ಪ್ರಕರಣಗಳು ಹೆಚ್ಚುತ್ತಿದ್ದು, ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘದ ವತಿಯಿಂದ ರಸ್ತೆ ನಿಯಮ ಪಾಲನೆಯ ಕುರಿತು ಅರಿವು ಜಾಗೃತಿ ಜಾಥಾ ಹಾಗೂ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾ ನ್ಯಾಯಾಲಯದ ಮುಂಭಾಗದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಎಲ್ಲರ ಸಹಯೋಗದೊಂದಿಗೆ ನಾಗರಿಕರಿಗೆ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಚಾಲನೆ ಮಾಡುವಾಗ ಹೆಲ್ಮೆಟ್ನ ಶಿರಸ್ತ್ರಾಣವನ್ನು ಧರಿಸ್ಕೊಂಡು ಚಾಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಈ ಬಗ್ಗೆ ನಮ್ಮ ನ್ಯಾಯಾಲಯದ ಕಟ್ಟಡದಿಂದ ಶಿಡ್ಲಘಟ್ಟ ಕೋರ್ಟ್ ಸರ್ಕಲ್ವರೆಗೆ ಜಾಥಾ ಕೂಡ ಹಮ್ಮಿಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ರಾಮಣ್ಣ ಅವರು ದಾನಿಗಳು ಸುಮಾರು 100 ಹೆಲ್ಮೆಟ್ಗಳನ್ನ ದಾನ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ದ್ವಿಚಕ್ರ ವಾಹನದ ಸವಾರರು ಯಾರು ಹೆಲ್ಮೆಟ್ ಧರಿಸ್ತಾ ಚಾಲನೆ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಅಲ್ಲೇ ಕರೆದು ಕೊಟ್ಟು ಅವರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವು ಇವತ್ತು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಕೂಡ ಟೂ ವೀಲರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನೀವು ಸಂಚಾರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವಕರಾಗಿರ್ತಕ್ಕಂಥ ರಾಮಣ್ಣನವರು ಎಲ್ರಿಗೂ ಕೂಡ ಒಂದು ಹೆಲ್ಮೆಟನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಾವು ಸಾರ್ವಜನಿಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಇದ್ದರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಯಂತೀವಿ ಸುರಕ್ಷಿತವಾಗಿರಲಿ ಅಂತ. ಅಂಥದ್ರಲ್ಲಿ ನಾವು ಏನು ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಬೈಕ್ ಮೇಲೆ ಸಂಚಾರ ಮಾಡ್ತಾ ಇರ್ತೀವಿ, ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಹೆಲ್ಮೆಟನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಎಷ್ಟು ತೊಂದರೆ ಅಲ್ವ. ಅದರಿಂದ ಒಂದು ವೇಳೆ ಆಕಸ್ಮಿಕವಾಗಿ ಏನಾದರೂ ಓಡಾಡಬೇಕಾದ್ರೆ, ಸಂಚಾರ ಮಾಡಬೇಕಾದ್ರೆ ರಸ್ತೆ ಮೇಲೆ ಬಿದ್ದು ತಲೆಯನ್ನೆಲ್ಲ ಒಡ್ಕೊಂಡ್ರೆ ಅದಕ್ಕೆ ಬದುಕೋದು ತುಂಬ ಕಠಿಣವಾದಂಥ ಕೆಲಸ. ಹಾಗಾಗಿ ಹೆಲ್ಮೆಟ್ ಎಂಬತಕ್ಕಂಥದ್ದು, ಹೆಲ್ಮೆಟ್ ಚಿಕ್ಕದಾದರೂ ಕೂಡ ಪ್ರಾಣ ದೊಡ್ಡದು. ಹಾಗಾಗಿ ಪ್ರಾಣವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕೆಂದರೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡುತ್ತೆ ಹೆಲ್ಮೆಟ್ ಎಂಬತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಿಸುತ್ತಿದ್ದಾರೆ. ಅದರಲ್ಲೂ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಿಸುತ್ತಿದ್ದು, ಇದರಿಂದ ಅಪಘಾತವಾದಾಗ ಹೆಲ್ಮೆಟ್ ಇಲ್ಲದೆ ಇರುವುದರಿಂದ ಸಾವು ನೋವಿನ ಪ್ರಕರಣಗಳು ಹೆಚ್ಚುತ್ತಿವೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸುವಂತೆ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡೋ ಬೈಕ್ ಸವಾರರಿಗೆ 500 ರೂಪಾಯಿ ದಂಡ ವಿಧಿಸಿ 1000 ರೂಪಾಯಿ ಮೌಲ್ಯದ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ಇದೇ ತಿಂಗಳು ಡಿಸೆಂಬರ್ 11ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಿ, ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ DLSA ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಒಂದು ಜಾಥಾ ಸ್ಟಾರ್ಟ್ ಮಾಡಿ ಶಿಲ್ಘಟ್ಟ ಸರ್ಕಲಲ್ಲಿ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಬೇಸಿಕ್ ಉದ್ದೇಶ ಏನಿದೆ ಈ ಪ್ರೋಗ್ರಾಮ್ದು, ರೆಗ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಮತ್ತು ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದೀವಿ, ಆಮೇಲೆ ಕೂಡ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಆಗ್ತಾ ಇಲ್ಲ. ಸೊ ಪಬ್ಲಿಕ್ಗೆ ಅದು ಗೊತ್ತು ಕಿ ಅವ್ರ ಸುರಕ್ಷಕ್ಕಾಗಿದೆ. ಹೇಗೆ ನಮ್ಮ ಮಾನ್ಯ DC ಸಾಹೇಬರು ಕೂಡ ಮೆನ್ಷನ್ ಮಾಡಿದ್ದಾರೆ ಕಿ ಎಲ್ಲರೂ ಮೊಬೈಲಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ, ಬಟ್ ಹೆಲ್ಮೆಟ್ ಹಾಕೋಕ್ಕೆ ರೆಡಿ ಇಲ್ಲ. ಸೊ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕಾಗಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು, ಈ ಥರ ನಾವು ಒಂದು ಚಿಂತನೆ ಮಾಡಿದ್ದೀವಿ ಮತ್ತು ಅದು ಒಂದು ತೀರ್ಮಾನ ಮಾಡಿದ್ದೀವಿ ಕಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಸೊ ನಾವು ನೆಕ್ಸ್ಟ್ 1 ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಎಲ್ಲ ಕಡೆ ಆಲ್ ಓವರ್ ದ ಡಿಸ್ಟ್ರಿಕ್ಟ್. ಆಮೇಲೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ. ಮತ್ತು ಯಾರೂ ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಗಾಡಿ ಸೀಸ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಗಾಡಿ ಸೀಸ್ ಮಾಡ್ತೀವಿ. ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ RTOಗೆ ಫಾರ್ವರ್ಡ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಸವಾರರ ಸುರಕ್ಷತೆ ಕಾಪಾಡಲೆಂದು ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಎಂಬುವವರು ದಶಕಗಳಿಂದ ಉಚಿತವಾಗಿ ಸಾವಿರಾರು ಹೆಲ್ಮೆಟ್ಗಳನ್ನು ಚಿಕ್ಕಬಳ್ಳಾಪುರ ಜನರಿಗೆ ನೀಡುತ್ತಾ ಬಂದಿದ್ದಾರೆ.
ಇನ್ನೂ ಸಹ ಸಂಚಾರಿ ಪೊಲೀಸರ ಜೊತೆಗೂಡಿ 150 ಹೆಲ್ಮೆಟ್ಗಳನ್ನು ಬೈಕ್ ಸವಾರರಿಗೆ ಉಚಿತವಾಗಿ ನೀಡಿದ್ದಾರೆ. ನಾನು ಸುಮಾರು ಒಂದು 12 ವರ್ಷದಿಂದ ಸತತವಾಗಿ ಸಾರ್ವಜನಿಕರಿಗೆ ಬೈಕ್ ಸವಾರರಿಗೆ ನಾನು ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ. ನಾನು ಯಾಕೆ ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ ಅಂದರೆ, ಆ ಡ್ರೈವಿಂಗ್ ಮಾಡುವಾಗ ಕರೆಕ್ಟಾಗಿ ಹೋಯ್ತಾ ಇದ್ರೂ ಅದು ಸ್ವಲ್ಪ ಅಪಘಾತ ಅವ್ರು ತಪ್ಪಿಸ್ಕೊಳ್ಳಿ, ಆ ಅಪಘಾತ ಆಗದಿರೋ ಅವ್ರು 100 ವರ್ಷ ಇರಲಿ ಅಂಥೇಳಿ ನಾನು ಪ್ರತಿ ವರ್ಷವೂ ಅವ್ರಿಗೆ ಹೆಲ್ಮೆಟ್ ನಾನು ಕೊಡ್ತಾಯಿದ್ದೀನಿ. ಆ ಹೆಲ್ಮೆಟ್ ಕೊಡೋದಕ್ಕೆ ಏನಪ್ಪ ಅಂದರೆ, ನಮ್ಮ ಸಾರ್ವಜನಿಕರು, ನಮ್ಮ ಬೈಕ್ ಸವಾರರು ನಾನು 12 ವರ್ಷದಿಂದ ಕೊಟ್ಟರು ಅವರು ಸರಿಯಾಗಿ ಹೆಲ್ಮೆಟ್ ಹಾಕ್ತಾಯಿಲ್ಲ, ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಆ ಕಾನೂನು ಅಂದರೆ ನಮಗೆ ಒಂದು ರಕ್ಷಣೆ ಇದ್ದಂಗೆ. ಒಂದು ಹೆಲ್ಮೆಟು ತನ್ನ ಪ್ರಾಣಕ್ಕೆ ಅದು ರಕ್ಷಣೆ ಇದ್ದಂಗೆ. ಅದಕ್ಕೋಸ್ಕರಾಗಿ ನಾವು ಒಂದು ಮೊಬೈಲ್ಗೆ ಒಂದು ಪೋಜ್ ಹಾಕಿಸ್ಕೊತೀವಿ. ಏನು ಅಫ್ಟಾಲ್ ಅದೆಲ್ಲ 10,000 ರೂಪಾಯಿ. ಈ ನಮ್ಮ ತಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ತಲೆಗೆ ನಾವು ಹೆಲ್ಮೆಟ್ ಹಾಕೋದಿರೋ ಬೈಕ್ ಓಡಿಸ್ಬೇಕಾದ್ರೆ ನಮ್ಮ ಜನಗಳು ಅದನ್ನು ಅರಿವು ಮೂಡಿಸ್ಕೊಂಡು ಹೆಲ್ಮೆಟ್ ಹಾಕಿ, ದಯವಿಟ್ಟು ಪ್ರತಿಯೊಬ್ಬರೂ ನೀವು ಹೆಲ್ಮೆಟ್ ಹಾಕ್ಕೊಂಡು ನೀವು ಚಾಲನೆ ಮಾಡಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾರ್ವಜನಿಕ ಸಾವು ನೋವಿನ ಪ್ರಕರಣಗಳನ್ನು ತಪ್ಪಿಸಲು ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ರು. ಇನ್ನು ಇದೇ ತಿಂಗಳು ಡಿಸೆಂಬರ್ 11ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಹೆಲ್ಮೆಟ್ ಇಲ್ಲದೆ ಮನೆಯಿಂದ ಆಚೆ ಬರುವ ಬೈಕ್ ಸವಾರರೇ ಎಚ್ಚರ ಎಚ್ಚರ, ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ ಎಂಬುದೇ ನಮ್ಮ ಕಳಕಳಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಪ್ರಸ್ತುತ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅವರ ಬೆಂಬಲಿಗರಿಂದ ಕೋಲಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಶಾಸಕ ನಾರಾಯಣಸ್ವಾಮಿ ಪರ ಘೋಷಣೆಗಳನ್ನು ಕೂಗಲಾಯಿತು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ತೀವ್ರವಾಗಿರುವಾಗಲೇ ಕೋಲಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ನಾಯಕರ ಅಭಿಮಾನಿಗಳಿಂದ ವಿಶೇಷ ಪೂಜೆಗಳು ಆರಂಭವಾಗಿವೆ. ಬಂಗಾರಪೇಟೆಯ ಕೈ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರಿಂದ ದೇವರಿಗೆ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಅಭಿಮಾನಿಗಳಿಂದ ಕೋಲಾರದ ಆದಿದೇವತೆ ಕೋಲಾರಮ್ಮ ದೇವಿಗೆ ಪೂಜೆ ನಡೆಸಲಾಗಿದೆ. ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಒಡೆದು ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆ ಕೂಗಿದರು. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. ನಂತರ ಬಂಗಾರಪೇಟೆ ಕೈ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಮಂತ್ರಿ ಸ್ಥಾನಕ್ಕಾಗಿ ಶಕ್ತಿ ದೇವತೆ ಕೋಲಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಕೋಲಾರಕ್ಕೆ ಹೆಚ್ಚಿನ ಸೌಲಭ್ಯ ಸಿಗ್ತಿಲ್ಲ. ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗಬೇಕು. ಭಾರತದಲ್ಲೇ 2ನೇ ಅತಿ ಹೆಚ್ಚಾಗಿ ಎಸ್ಸಿ ಬಲಗೈ ಸಮುದಾಯದವರು ಕೋಲಾರದಲ್ಲಿದ್ದಾರೆ. ಬಲಗೈ ಸಮುದಾಯ ಮೊದಲಿನಿಂದ ಎಡಗೈ ಸಮುದಾಯದ ಕೆಎಚ್ ಮುನಿಯಪ್ಪ ಹಾದಿಯಾಗಿ ಬೆಂಬಲಿಸಿದ್ದೇವೆ ಎಂದರು. 65 ವರ್ಷಗಳಿಂದ ಬಲಗೈ ಸಮುದಾಯಕ್ಕೆ ಕೋಲಾರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇದೆ. 2ನೇ ಅವಧಿಗೆ ಮಂತ್ರಿ ಕೊಡ್ತೀವಿ ಅಂತ ನನಗೆ ಮಾತು ಕೊಟ್ಟಿದ್ರು. ಮಾತು ಉಳಿಸಿಕೊಳ್ಳುವ ಆಶಾಭಾವನೆ ನನಗಿದೆ. ಜಿಲ್ಲೆಯ ಕಾಂಗ್ರೆಸ್ ಶಾಸಕರೆಲ್ಲರೂ ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ. ನನಗೆ ಮಂತ್ರಿ ಸ್ಥಾನ ಕೊಡಬಾರದು ಅಂತ ಯಾವ ಶಾಸಕ ವಿರೋಧ ಮಾಡಿಲ್ಲ. ಜಿಲ್ಲೆಯ 4 ಜನ ಶಾಸಕರಲ್ಲಿ ಯಾರಿಗೆ ನೀಡಿದ್ರೂ ಸಮಾಧಾನ ನನಗಿದೆ. ನನ್ನ ಸಮುದಾಯ ಹೆಚ್ಚಿಗೆ ಇದೆ, ನನಗೆ ಕೊಡಿ ಅನ್ನೋದು ನನ್ನ ಒತ್ತಾಯ ಎಂದರು. ಜಿಲ್ಲೆಯ ಅಭಿವೃದ್ಧಿಗೆ ಹೈಕಮಾಂಡ್ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು. ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಖಂಡಿತ ಆಗುತ್ತೆ. ಅಧಿವೇಶನದ ಬಳಿಕ ಸಂಪುಟ ವಿಸ್ತರಣೆ ಆಗಲಿದೆ. 12ರಿಂದ 13 ಜನರಿಗೆ ಕೋಕ್ ನೀಡುತ್ತಾರೆ ಅನ್ನೋ ಸುದ್ದಿ ಇದೆ. ಮೊದಲನೇ ಅವಧಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭರವಸೆ ನೀಡಿದ್ರು. ಒತ್ತಡ ಮಾಡಿದ್ರೆ ಮಗ ಪ್ರಿಯಾಂಕ್ ಖರ್ಗೆಗೆ ತಪ್ಪಿಸಿ ನೀಡಬೇಕಾಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಹಾಗಾಗಿ ನನಗೆ 2ನೇ ಅವಧಿಯಲ್ಲಿ ಮಂತ್ರಿ ಸ್ಥಾನ ಸಿಗುವ ಭರವಸೆ ಇದೆ ಎಂದರು. ಬಲಗೈ ಸಮುದಾಯದ ಹೆಚ್ಚಾಗಿದ್ರು ಕೂಡ ನಾವು ಸುಮಾರು 11 ಟರ್ಮಲ್ಲಿ ಕೂಡ ನಾವು ಎಡಗೈ ಸಮುದಾಯದ
ಸನ್ಮಾನ್ಯ 7 ಬಾರಿ KH ಮುನಿಯಪ್ಪನವರನ್ನ, ತಿಮ್ಮಯ್ಯನವರನ್ನ ಮತ್ತು ವೆಂಕಟೇಶ್ ಅವರ ಹೀಗೆ ಜೀವಕೃಷ್ಣನಾದಿಯಾಗಿ ಎಲ್ಲರನ್ನು ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಕೆಲಸ ಬರ್ತಾ ಇದೆ. ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂತಹ ಚೆನ್ನೈನವರು ನಂತರ 65 ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದವರು ಇದ್ದರೂ ಕೂಡ ಇರುವ ಸ್ಥಳೀಯರಿಗೆ, ಕೋಲಾರದವರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಜಿಲ್ಲೆ ಎಲ್ಲರೂ ಕೂಡ ಇದೆ. ಇನ್ನು ರಾಜಕೀಯ ಶಾಶ್ವತ ಅಲ್ಲ ಅಂತ ಸಿಎಂ ಹೇಳಿದ್ದು ಸಹಜ ಮಾತು. ರಾಜಕೀಯ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಅಂತ ಅವರು ಹೇಳಿದ್ದಾರೆ ಅಷ್ಟೇ. ಪಕ್ಷ ಯಾರಪ್ಪನ ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ. ಸಿದ್ದರಾಮಯ್ಯ ಸಕ್ರಿಯ ರಾಜಕಾರಣದಲ್ಲಿ ಇರುತ್ತಾರೆ, ನಿವೃತ್ತಿ ಆಗಲ್ಲ. ದಲಿತ ಸಿಎಂ ಆಗಬೇಕು ಅನ್ನೋದು ನಮಗೂ ಆಸೆ ಇದೆ. 8 ವರ್ಷಗಳ ಹಿಂದೆ ಪರಮೇಶ್ವರ್ ಅಧ್ಯಕ್ಷರಾಗಿದ್ರು. 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ 55 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ. ಪರಮೇಶ್ವರ್, KH ಮುನಿಯಪ್ಪ, ಮಹದೇವಪ್ಪ ಇವರೆಲ್ಲ ಸಿಎಂ ಸ್ಥಾನಕ್ಕೆ ಅರ್ಹರಿದ್ದಾರೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಆಟೋದಲ್ಲಿ ಬರುತ್ತಿದ್ದವನನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್ ಯುವಕನೊಬ್ಬನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ದೊಡ್ಡಬಳ್ಳಾಪುರವನ್ನ ಬೆಚ್ಚಿ ಬೀಳಿಸಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CK ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆಟೋ ಚಾಲಕನನ್ನು ನಡು ರಸ್ತೆಯಲ್ಲಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ TB ವೃತ್ತದಲ್ಲಿ ನಡೆದಿದೆ. ಮೃತ ಯುವಕ 30 ವರ್ಷದ ಪವನ್ ಕುಮಾರ್ ಎಂದು ಗುರುತಿಸಲಾಗಿದೆ. ದೊಡ್ಡಬಳ್ಳಾಪುರ ನಗರದ ಯಲಹಂಕ ಹಿಂದೂಪುರ ರಸ್ತೆಯ ಚರ್ಚ್ ಮುಂಭಾಗದಲ್ಲಿ ಕಳೆದ ರಾತ್ರಿ 10 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಮೃತ ಪವನ್ ಅವರ ತಂದೆ ತಾಯಿಗೆ 2 ಮಕ್ಕಳಿದ್ದು, ಈ ಹಿಂದೆ ತಂದೆ ತೀರಿ ಹೋಗಿದ್ದು, ಮೃತ ಪವನ್ ಅಣ್ಣ ಕೂಡ ಕೋಲಾರ ಬಳಿ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಘಟನೆ ವಿಚಾರಕ್ಕೆ ಬರುವುದಾದರೆ, ಮೃತ ಯುವಕ ಪವನ್ ನಿನ್ನೆ ರಾತ್ರಿ ಸುಮಾರು 10:15ರ ಸಮಯದಲ್ಲಿ ಆಟೋ ಚಾಲನೆ ಮಾಡಿಕೊಂಡು ದೊಡ್ಡಬಳ್ಳಾಪುರ ನಗರದ D ಕ್ರಾಸ್ ಕಡೆಯಿಂದ TB ವೃತ್ತದ ಕಡೆಗೆ ಬರುವ ವೇಳೆ ಚರ್ಚ್ ಬಳಿ ಆಟೋವನ್ನು ಹಿಂಬಾಲಿಸಿಕೊಂಡು ಬಂದ ಸ್ವಿಫ್ಟ್ ಕಾರೊಂದು ಅಡ್ಡಗಟ್ಟಿದೆ. ಆಟೋ ನಿಲ್ಲಿಸಿದ ತಕ್ಷಣ ಕಾರಿನಲ್ಲಿದ್ದ 4 ಜನ ಗ್ಯಾಂಗ್ ಪವನ್ನನ್ನು ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಕೈ, ಎದೆಭಾಗ, ಮುಖ ಹಾಗೂ ದೇಹದ ಇತರೆ ಭಾಗಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿ ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಏನಕ್ಕ ಅಡ್ಡ ಕೊಡ್ತಿದ್ದ? ಅಣ್ಣ ಅಡ್ಡ ಕೊಡ್ತಿದ್ದೆ, ಟಚ್ ಆಯ್ತಣ್ಣ? ಟಚ್ ಆಯ್ತಾ? ಅಡ್ಡ ಸ್ಟೇಷನ್ ಮುಂದೆ ಹೊಡೆದಾಕ್ಬಿಡ ಬಾಗೂರು ಇಲ್ಲಿ ಟೌನ್ ಸ್ಟೇಷನ್. ಪಾರ್ಕಿಂಗ್ ಲೈಟ್ ಹಾಕೋದು ಗೊತ್ತಿಲ್ಲ ಸರ್. ಅವನು ನಮ್ಮ ಅಕ್ಕನ ಮಗ, ನನ್ನ ಮಗ ಪವನ್ ಕುಮಾರ್ ಅಂತ. ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ, ಇಲ್ಲಿ ಏನೋ ಕಂಪ್ನಿ ಕೆಲಸಕ್ಕೆ ಹೋಗಿದ್ದ, ಡೈವರ್ ಅವನು. ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ, ಜಲಪ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿ 8 ಗಂಟೆಗೆ ಏನೋ ಕರೆದವ್ರಂತೆ ಬನ್ನಿ ಅಂತ. ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸ, ಅವನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ. ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಅಡ್ಡ ಹಾಕಿದ್ದಾರೆ. ಅವನು ಯಾರು ಗುದ್ದಿದ್ದು ಅಂತ ಏನಕ್ಕೋ ಇಳ್ದಿದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಅಂದರೆ ಎದೆ ಭಾಗ ಫುಲ್ ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಗ್ಬಿಟ್ಟವೆ. ಆ ಥರ ಒಂದೇ ಸಮಯ 5-6 ಜನ ಮಚ್ಚುಗಳಲ್ಲಿ ತೊಗೊಂಡು ಹೊಡೆದಾಕ್ಬಿಟ್ಟವ್ರೆ. ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆನೇ ಆಗಿದೆ. ಆದರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ 9 ಗಂಟೆಯಲ್ಲಿ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದರೆ ಏನಿದೆ? ಈ ಪೊಲೀಸವ್ರು ನೋಡಲಿಲ್ವ ಏನು?
ಇಲ್ಲೇ ನಡೆದಿದೆ ಅಂದಮೇಲೆ ಜನ ಇಲ್ವಾ, ಪೊಲೀಸವ್ರು ಇಲ್ವಾ, ಏನೊಂದು ಅಲ್ಲಿ ಹೋಗೇ ಇಲ್ಲ. ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ ಅವ್ನು ಅಲ್ಲೇ ಜೀವನ ಹೋಗ್ಬಿಟ್ಟಿದೆ. ಅಲ್ಲಿ ಸ್ಟೇಷನ್ ಮುಂದೆನೇ ಹಿಂಗೆ ಆಗ್ತಿದೆ ಅಂದಾಗ ಜನಗಳ ರಕ್ಷಣೆ ಎಲ್ಲಿದೆ ಸರ್? ಇವ್ರು ಆಟೋದಲ್ಲಿ ಸರ್, ಆಟೋ ಇಲ್ಲೇ ಇದೆ, ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು. ಅವ್ನಿಗೆ ಗೊತ್ತಿಲ್ಲ, ಏನೋ ನಿಲ್ಲಿಸಿದ್ದಾನೆ. ಅವ್ರು ಅಡ್ಡ ಹಾಕಿದ ತಕ್ಷಣ ನಿಲ್ಲಿಸಿದ ತಕ್ಷಣ ಅವ್ನು ಇಳ್ದಿದ ತಕ್ಷಣ ಮೊಚ್ಚು, ಲಾಂಗು, ಮೊಚ್ಚು ಎಲ್ಲ ತೊಗೊಂಬಂದಿದ್ದಾರೆ. ಫಸ್ಟೇ ಅವರು ಬೇಕು ಅಂತಲೇ ಬಂದಿರೋದು, ಅವನು ಸಾಯ್ಸಕ್ಕಂತಾನೆ ಬಂದಿದ್ದಾರೆ. ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಹಾಂ, ಒಬ್ಬ ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ. ಹುಡುಗಿನ ಲವ್ ಮಾಡಿದ್ರು, ಸ್ವಲ್ಪ ಗಲಾಟೆನೂ ಆಗಿತ್ತು. ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ, ಆಯಿತು ಅಂತ ಹುಡುಗಿ ದೂರ ಇದ್ಲಂತೆ. ಬಟ್ ಆದರೂ ಜನಗಳೇ ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು, ಅವರಿಬ್ಬರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಅಂತಿದ್ದಾರೆ. ಆ ಹುಡುಗಿನೂ ಕರೆಸಿದ್ದಾರೆ ಪೊಲೀಸವರು. ಸೊ ಇನ್ನು ನಮಗೇನು ಡೀಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು. ನಾವಂತೂ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಗೆ ಒಬ್ಬನೇ ಮಗ, ಇನ್ನೊಬ್ಬ ಸೊ ಅವನು ನಿಂಗೆ ನೀರಲ್ಲಿ ಆಟ ಆಡೋಕ್ಕೆ ಹೋದಾಗ ತೀರ್ಕೊಂಡ ದೊಡ್ಡವನು. ಅವನು ಸೆಕೆಂಡ್ PUC ಓದಿದ್ಮೇಲೆ ಭಾವ ಇಲ್ಲ, ಇವನೊಬ್ಬನೇ. ನಮ್ಮ ಅಕ್ಕ ಅವ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ನು ಹಿಂಗೆ ಆಗಿರೋದಕ್ಕೆ ಅವ್ರು ಅಲ್ಲಿ ಅವ್ರ ಕೈಲಿ ಆಗ್ತಾಯಿಲ್ಲ, ನಮ್ಮ ಕೈಲೇ ಆಗ್ತಿಲ್ಲ, ಅವ್ರು ಹಿಂಗೆ ತಡ್ಕೊತಾರೆ. ಸೊ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋಗಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಇಲ್ಲೆಲ್ಲೂ ಇಲ್ಲ. ಪೊಲೀಸ್ ಸ್ಟೇಷನ್ ಇದೆ ಬಟ್ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ಇದ್ದರೆ ಇಲ್ಲಿಂದನೇ ಆಟೋ ಹೋಗಿದೆ ಗೊತ್ತಾಗ್ಬಿಟ್ಟು, ಬಟ್ ಕ್ಯಾಮ್ರಾ ಇಲ್ಲ. ಎಂಥ ಪೊಲೀಸ್ ಸ್ಟೇಷನ್, ಏನು ಕಾನೂನು ನಡೀತಾ ಇದೆ, ಏನಿದೆ ಅಂತ ಜನಗಳಿಗೆ ಎಲ್ಲಿ ರಕ್ಷಣೆ ಇದೆ? ಪವನ್ ದೊಡ್ಡಬಳ್ಳಾಪುರ ಸರ್. ಅಲ್ಲಿ ಅವ್ರು ಸ್ವಂತ ಊರು ಬಂದರು ಇಲ್ಲಿ ತಿಪ್ಕನಹಳ್ಳಿ. ಅವ್ರು ಇರೋದು ದೊಡ್ಡಬಳ್ಳಾಪುರದಲ್ಲಿ. ಸುಮಾರು ವರ್ಷಗಳಿಂದ ಅವ್ರು ಓದಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ ಇರೋದು. ಅವರು ದೊಡ್ಡಬಳ್ಳಾಪುರದಲ್ಲೇ ಇರೋದು. ಜಾಲಪ ಕಾಲೇಜಲ್ಲಿ ಅಕ್ಕ ಕೆಲಸ ಮಾಡ್ತಾರೆ. ಸೊ ಓದಿಸಿದ್ದೆಲ್ಲ ಇಲ್ಲೇ. ಅವ್ರು ದೊಡ್ಡವರಾದಮೇಲೆ ಕೆಲಸಕ್ಕೆ ಡ್ರೈವರ್ ಕೆಲಸ ಮಾಡ್ತಾಯಿದ್ದ, ಆಟೋ ಓಡಿಸ್ತಿದ್ದ. ಈಗೇನೋ ಕಂಪ್ನಿ ಬಸ್ಸು ಓಡಿಸ್ತಿದ್ದ ಸರ್. ಅವರು ಯಾವ ಊರವರು? ಈಗ ನಿಮ್ಗೆ ಅನುಮಾನ ಇರೋಂಥವ್ರು? ಜೋಗಳ್ಳಿ, ಇಲ್ಲಿ ಹುಡುಗಿನೇ. ಅವಳು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗಿನೇ, ಆ ಹುಡುಗಿನೂ. ಸೊ ನಮ್ಗೆ ಆ ಹುಡುಗಿ ಮೇಲೆ ಅನುಮಾನ ಇದೆ. ಕರ್ಕೊಬಂದಿದ್ದಾರೆ, ನಮಗೇನೊಂದು ಹೇಳ್ತಿಲ್ಲ ಪೊಲೀಸವರು. ಇನ್ನೊಂದು ಮುಖ್ಯ ಕಾರಣ ಏನಂದರೆ, ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಸರ್. ಏನೋ ಸ್ಟೇಷನ್ ಇದೆಯೋ, ಏನು ಕಾನೂನು ಇದೆಯೋ, ಏನು ಪೊಲೀಸವರು ಇರೋದು ಗೊತ್ತಿಲ್ಲ. ಆಟೋ ಹಿಂಗೆ ಹೋಗಿದೆ, ಕಾರು ಹೋಗಿದೆ. ಈ ಕ್ಷಣಕ್ಕೆ ಅವ್ರು ಹಿಡಿಬೇಕಾಗಿತ್ತು, ಬಟ್ ಒಂದು ಕ್ಯಾಮ್ರಾ ಇಲ್ಲ ಸ್ಟೇಷನ್ ಮುಂದೆನೇ ಕೊಲೆ ಆಗಿದೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CK ಬಾಬಾ ಹಾಗೂ ASP ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕೊಲೆ ಆರೋಪಿಗಳು ಪರಾರಿಯಾಗಿದ್ದು, ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದು, ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8131196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ
ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿಯ ದ್ಯಾವಪ್ಪನಕೆರೆ ಅಭಿವೃದ್ಧಿಪಡಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂತೆ ವಿವಿಧ ಸಂಘಟನೆಗಳು ಒತ್ತಾಯಿಸಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿಯ ದ್ಯಾವಪ್ಪನಕೆರೆ ಅಭಿವೃದ್ಧಿಪಡಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘ ಕರವೇ ಸೇರಿದಂತೆ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಅವರೊಂದಿಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರ ಬಳಿ ನಿಯೋಗ ತೆರಳಿ ಮನವಿ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಂದು ಪರಿಶೀಲನೆ ನಡೆಸಿದ್ರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಇಇ ವಿಷ್ಣು ಕಾಮತ್ ದ್ಯಾವಪ್ಪನಕೆರೆ ಅಚ್ಚುಕಟ್ಟನ್ನ ಪರಿಶೀಲನೆ ನಡೆಸಿ ಮಾತನಾಡಿ, ದ್ಯಾವಪ್ಪನಕೆರೆ ಅಭಿವೃದ್ಧಿ ಪಡಿಸಬಹುದಾಗಿದೆ. ಈ ಪ್ರದೇಶದ ಸ್ವಲ್ಪ ಭಾಗ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರಲಿದ್ದು, ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ನಂತರ ಸಮಗ್ರವಾಗಿ ಸರ್ವೆ ಮಾಡಿ ಅಭಿವೃದ್ಧಿಯ ರೂಪುರೇಷೆ ಸಿದ್ಧಪಡಿಸಿ ಸಚಿವರಿಗೆ ವರದಿ ನೀಡಲಾಗುವುದು ಎಂದರು. ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ NR ರವಿಚಂದ್ರ ರೆಡ್ಡಿ ಅಧಿಕಾರಿಗಳೊಂದಿಗೆ ಮಾತನಾಡಿ, ದ್ಯಾವಪ್ಪನಕೆರೆ ಅಲಕಾಪುರ ಗ್ರಾಮ ಪಂಚಾಯಿತಿಯ ಸಾ ನಂಬರ್ 269ರಲ್ಲಿ 202 ಎಕರೆ ಜಮೀನು ಬೆಟ್ಟಗುಡ್ಡಗಳ ನಡುವೆ ಇದ್ದು, ಈ ಭಾಗದಲ್ಲಿರುವ ಕೆರೆ ಅಭಿವೃದ್ಧಿಪಡಿಸಿ ಡ್ಯಾಂ ನಿರ್ಮಾಣ ಮಾಡಿದ್ದಲ್ಲಿ ನಗರಕ್ಕೆ ಕುಡಿಯುವ ನೀರಿನ ಜೊತೆಗೆ ಸುತ್ತಮುತ್ತಲ ಹಳ್ಳಿಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಈ ಯೋಜನೆ ಏನು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ, ಸರ್ಕಾರ ನಮ್ಮೊಟ್ಟಿಗೆ ಇಲ್ಲಿನ ಜನಪ್ರತಿನಿಧಿಗಳು ಕೈ ಜೋಡಿಸಿ ಈ ಒಂದು ಹೆಚ್ಚಿನ ನೀರಿನ ನಿಲ್ಲೋದಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದ್ದೀವಿ. ಇದನ್ನು ನಮಗೆ ಮಾಡಿಸ್ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ AKRS ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ, ಇಲ್ಲಿ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮೀಣ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ರೈತರು, ನಾಗರಿಕರು ಎಲ್ಲ ಸೇರಿ ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಇಲ್ಲಿಂದ ಟೌನ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಟೌನ್ಗೆ. ಇಲ್ಲಿಂದ 8 ಕಿಲೋಮೀಟರ್ ಆಚೆ ಪೈಪ್ಲೈನ್ ಹೋಗಿದೆ. ಇದು ನಮ್ಮದೇನು ಬಂದಾರ್ಲಹಳ್ಳಿ ಹತ್ರ ಪೈಪ್ಲೈನ್ ಬಂದಿದೆ, ಎತ್ತಿನಹೊಳೆ ನೀರಾವರಿ ಏನು ಬಂದಿದೆ
9 ಕಿಲೋಮೀಟ್ರ್ ಆ ಕಡೆಯಿಂದ ನೀರು ತಂದರೆ ಇದಕ್ಕೆ ನೇರವಾಗಿ ಡಂಪ್ ಮಾಡ್ಬೋದು. ಇಲ್ಲಿಂದ ಬೇಕು ಅಂದರೆ ಇನ್ನು 20 ಕಿಲೋಮೀಟ್ರ್ವರೆಗೂ ನೀರನ್ನ ತಗೊಂಡು ಹೋಗ್ಬೋದು ಬೇಕು ಅಂದರೆ. ಒಟ್ಟಾರೆ ಯೋಜನೆ ನಗರ ಜನಕ್ಕೆ ಅನುಕೂಲ ಆಗುತ್ತೆ. ನಗರ ಜನಕ್ಕೆ, ಗ್ರಾಮೀಣ ಪ್ರದೇಶಕ್ಕೆ ಎಲ್ಲಕ್ಕೂ ಆಗುತ್ತೆ. ಯಾವುದೇ ರೈತರಿಗೆ ಕಾಂಪೋಸಿಷನ್ ಕೊಡೋ ಅಂಥ ಜಾಗ ಇಲ್ಲ ಇಲ್ಲಿ. ಸರ್ಕಾರದ ಜಾಗ ಆಗಿರೋದ್ರಿಂದ ನೀರು ನಿಲ್ಸೋದಕ್ಕೆ ಎರಡೂ ಕಡೆ 500 ಅಡಿ ಹತ್ರ ಎರಡೂ ಕಡೆ ಬೆಟ್ಟಗಳಿರೋದ್ರಿಂದ ಹಿಂದೆ ಒಂದು ಕಟ್ಟೆ ಥರ ಕಟ್ಟಿ ಅದಕ್ಕೆ ಸುಸಜ್ಜಿತವಾಗಿ ಇದು ಮಾಡಿಕೊಟ್ರೆ ನೀರು ವಾಟರ್ ಚಾನಲ್ಲು ಈ ಗ್ರಾಮೀಣ ಪ್ರದೇಶಗಳಿಗೂ ಅನುಕೂಲ ಆಗುತ್ತೆ, ನಗರಕ್ಕೂ ಅನುಕೂಲ ಆಗುತ್ತೆ. ಕಡಿಮೆ ಬಡ್ಜೆಟಲ್ಲಿ ನೀರು ನಿಲ್ಲಿಸೋ ಅಂಥ ಜಾಗ ಉತ್ತಮವಾದ ಜಾಗ ಇದು ಅಂತ ನಾವು ವ್ಯಕ್ತಪಡಿಸ್ತೀವಿ. ದ್ಯಾವಪ್ಪನ ಕೆರೆ ಸಮೀಪದಲ್ಲೇ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು ಆ ನೀರನ್ನು ಕೆರೆಗೆ ಶೇಖರಣೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ತಜ್ಞರ ಪ್ರಕಾರ 490 MCFT ನೀರು ಶೇಖರಣೆಯಾಗಲಿದೆ. ಇದರಿಂದ ಸುತ್ತಮುತ್ತಲ ಹಾಗೂ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಬಹುದಾಗಿದೆ. ಸಿಟಿವಿ ನ್ಯೂಸ್, ಮಂಜುನಾಥ್, ಗೌರಿಬಿದನೂರು. ಗುಡಿಬಂಡೆ TAPCMS ಸಂಘದ ಆರ್ಥಿಕ ಹಿತದೃಷ್ಟಿ ಹಾಗೂ ಸಂಘ ಉಳಿಸುವ ಉದ್ದೇಶದಿಂದ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘೋಷಿಸಿದೆ. ಅಲ್ಲದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ತಿಳಿಸಿದೆ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಲಾಯಿತು. ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, TAPCMS ಸಂಘ ಕಳೆದ ಕೆಲ ವರ್ಷಗಳಿಂದ ಆರ್ಥಿಕವಾಗಿ ಹಿಂದುಳಿದಿದ್ದು ದಿವಾಳಿ ಅಂಚಿನಲ್ಲಿದೆ. ಇಂತಹ ಸ್ಥಿತಿಯಲ್ಲಿ ಚುನಾವಣೆ ನಡೆಸಿದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ. ಇದು ಸಂಘದ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹೇರುತ್ತದೆ. ಚುನಾವಣೆಗೆ ವ್ಯಯಿಸುವ ಹಣ ಸಂಘದ ಪುನಶ್ಚೇತನಕ್ಕೆ ಬಳಸಿದ್ರೆ ಸದಸ್ಯರಿಗೆ ಅನುಕೂಲವಾಗಲಿದೆ ಎಂದರು. ನಾವು ನಮ್ಮ ಸಂಘದಿಂದ ಇಬ್ಬರು, ಗಂಗಾಧರಪ್ಪ ಅಂತ ಒಬ್ಬರು, ನಾನು ಈ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ರು. ಈ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿರೆಡ್ಡಿ ಅಣ್ಣವರು ಎಲ್ಲರನ್ನು ಕರೆಸಿ ನೀವು ಚುನಾವಣೆ ನಡೆಸಬಾರ್ದು, ಏನಾನ್ವೇಷಣೆ ಮಾಡಬೇಕು ಅಂತ ನಮ್ಮಲ್ಲಿ ಹೇಳಿದ್ರು. ನಾವೆಲ್ಲ ವಿತ್ಡ್ರಾಯಲ್ ಫಾರಮ್ಗೆ ಎಲ್ಲರೂ ಸುಮಾರು ಜನ ಸೈನ್ ಹಾಕಿ ಆ ಯಜಮಾನರಿಗೆ ಕೊಟ್ಟವು. ಆವಾಗ ಆನಂದ್ ರೆಡ್ಡಿ ಕಾಂಗ್ರೆಸ್ ಮುಖಂಡನು ನಮ್ಮ ಹತ್ರ ಬಂದರು. ರಾಜಿ ಮಾಡ್ಕೊಳ್ಳೋಣ, ಯಾರೋ ಒಬ್ರು ಇರಬೇಕು, ಸಂಘ ದಿವಾಳಿ ಆಗ್ತಾ ಇದೆ, ಆದ್ದರಿಂದ ನೀವೆಲ್ಲ ನಮ್ಮ ಮಾತು ಕೇಳಬೇಕು ಅಂದರು. ಆವಾಗ ನಾವು ಕೇಳಿ ವಿತ್ಡ್ರಾಯಲ್ ಫಾರಮ್ಗೆ ಸೈನ್ ಹಾಕಿ ಕೊಟ್ಟವು. ಆವಾಗ ಯಾರು 2-3ರಿಂದ ರಾಜಿ ಪಂಚಾಯತಿ ಮುರಿದೋಯ್ತು. ಅದಕ್ಕೆ ಚುನಾವಣೆಯಲ್ಲಿ ಗುರುತುಗಳು ಬಂದವು. ಆದ್ದರಿಂದ ನಾವು ನಮ್ಮ ಸಂಘದವರು ನಮ್ಮ ನಾಮಪತ್ರಗಳನ್ನು ಹಿಂದೆ ತಗೊಂಡು ನಾವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಶಾಸಕರ ಬೆಂಬಲದಿಂದ ನಾವು ವಾಪಸ್ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಚುನಾವಣೆಯಲ್ಲಿ ಮತ ಚಲಾಯಿಸ್ತೀವಿ ಅಂತ ನಾವು ಘೋಷಣೆ ಮಾಡ್ತಾ ಇದ್ವಿ. ಹಿಂದಿನ ಸಭೆಯಲ್ಲಿ ಚುನಾವಣೆ ರದ್ದುಪಡಿಸಿ ಅವಿರೋಧವಾಗಿ ಆಯ್ಕೆ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲು ಸಲಹೆ ನೀಡಲಾಗಿತ್ತು. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಚುನಾವಣೆ ಪ್ರಕ್ರಿಯೆ ಅನಿವಾರ್ಯವಾಗಿತ್ತು. ಆದರೆ ಈಗ ಸಂಘದ ಹಿತಕ್ಕಾಗಿ ಎಲ್ಲರೂ ಒಂದಾಗುತ್ತಿರುವುದು ಸ್ವಾಗತಾರ್ಹ ಎಂದರು. ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾತನಾಡಿ, ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೆವು. ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂಘದ ಆರ್ಥಿಕ ಸಂಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಒಗ್ಗಟ್ಟು ಪ್ರದರ್ಶಿಸಲು ಕೋರಿದ್ದರು. ಸಂಘ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ನಾಮಪತ್ರ ಹಿಂಪಡೆಯಲು ನಿರ್ಧರಿಸಿದ್ದೇವೆ. ಹಸಿರು ಸೇನೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೋಲಾರ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಬಡಾವಣೆಯಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದು ಕೆಸರು ಗದ್ದೆಯಂತಾಗಿದೆ. ಸುತ್ತಮುತ್ತಲ ನಿವಾಸಿಗಳು ಕಳೆದ 6 ತಿಂಗಳಿಂದ ನರಕಯಾತನೆ ಅನುಭವಿಸುತ್ತಿದ್ದು ಈವರೆಗೆ ಸಮಸ್ಯೆ ಯಾರೂ ಆಲಿಸಿಲ್ಲ. ಕೋಲಾರ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಬಡಾವಣೆಯಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದು ಕೆಸರು ಗದ್ದೆಯಂತಾಗಿದೆ. ರಸ್ತೆ ಹಾಗೂ ಮೋರಿ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು, ಮಹಿಳೆಯರು ಈ ರಸ್ತೆಯಲ್ಲಿ ತಿರುಗಾಡಲು ಸಾಧ್ಯವಿಲ್ಲದಂತಾಗಿದೆ.
ಶಾಲಾ ಮಕ್ಕಳು ಹಲವಾರು ಬಾರಿ ಬಿದ್ದಿದ್ದಾರೆ. ವಾಹನಗಳ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ. ಮಳೆ ಬಂದರೆ ಸಮಸ್ಯೆ ಮತ್ತಷ್ಟು ಹೆಚ್ಚುತ್ತದೆ. ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಹರಿಹಾಯ್ದರು. ರಸ್ತೆ ಪಕ್ಕದಲ್ಲಿರುವ ಮೋರಿ ಕೊಳಚೆ ನೀರು ತುಂಬಿದ್ದು ಹರಿದು ಹೋಗಲು ಜಾಗವಿಲ್ಲದಂತಾಗಿದೆ. ಕೊಳಚೆ ನೀರಿನ ಜೊತೆ ತ್ಯಾಜ್ಯವೂ ತುಂಬಿಕೊಂಡಿದೆ. ಹೀಗಾಗಿ ನೀರು ಉಕ್ಕಿ ರಸ್ತೆಗೆ ಹರಿಯುತ್ತಿದೆ. ಇನ್ನು ತ್ಯಾಜ್ಯ ವಿಪರೀತ ವಾಸನೆ ಬರುತ್ತಿದೆ. ಮನೆಯಲ್ಲಿ ಊಟ ತಿಂಡಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಕೊಳಚೆ ನೀರು ಬಹಳ ದಿನಗಳಿಂದ ಒಂದೇ ಕಡೆ ನಿಂತಿರುವುದರಿಂದ ಸೊಳ್ಳೆ ಕಾಟ ಹೆಚ್ಚಿದ್ದು ರೋಗಗಳು ಬರುವ ಆತಂಕ ಉಂಟಾಗಿದೆ ಎಂದು ಹೇಳಿದರು. ಏನೋ ನಮ್ಮ ಶಾಸಕರು ಅವತ್ತು ಎಲೆಕ್ಷನ್ ಟೈಮಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಇವತ್ತು ಡ್ರೈನು ರೋಡು ಎಲ್ಲ ಆಗ್ತಾ ಇದೆ. ಫಸ್ಟು 1,75,00,000 ಏನೋ ಅನುದಾನ ಬಿಡುಗಡೆ ಆಗಿತ್ತು. ಮತ್ತು ಇನ್ನೂ 1 ಕೋಟಿ ಸಾಕಾಗಲ್ಲ ಅಂದಕ್ಕೆ ಇನ್ನೂ 1 ಕೋಟಿ ರೂಪಾಯಿ ಇದಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಅಂತ MLA ಸಾಹೇಬ್ರು ಹೇಳಿದ್ದಾರೆ. ಇನ್ನೂ 1 ಕೋಟಿ ಸಾಕಾಗಲ್ಲ ಅಂದಕ್ಕೆ ಇನ್ನೂ 1 ಕೋಟಿ ಕೊಟ್ಟಿದ್ದಾರೆ. ಟೋಟಲ್ 2,75,00,000 ಇದು ಪ್ರಾಜೆಕ್ಟ್. ಇದು ನಡೀತಾ ಇದೆ ಕೆಲಸ. ಏನಾಯಿತು, ಮಳೆಗಳು ಬಂದು ಕೆಲಸ ನಿಂತೋಯ್ತು. ಅದರಿಂದ ಈಗ ಕುಂಠಿತಗೊಂಡಿದೆ, ಕಾಮಗಾರಿ ಕುಂಠಿತಗೊಂಡಿದೆ. ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಹೇಳಿದ್ದಾರೆ. ನಮ್ಮ ಅನಿಲ್ ಅಣ್ಣನ ಹೇಳಿದ್ದಾರೆ, ನಮ್ಮ ಕೊತ್ತೂರು ಮಂಜಣ್ಣ ಅವರು ಹೇಳಿದ್ದಾರೆ. ಅದನ್ನು ಅವ್ರಿಗೆ ಸ್ಕ್ರೀನ್ಶಾಟ್ ಸಮೇತ ನಾನು ಕೊಟ್ಟಿದ್ದೀನಿ. MLA ಗಮನಕ್ಕೆ ತಂದಿರೋದು ಮತ್ತು ಅನಿಲ್ ಅಣ್ಣ ಗಮನಕ್ಕೆ ತಂದಿರೋದು ನಾನು ಸ್ಕ್ರೀನ್ಶಾಟ್ ಜೊತೆ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಏನಾಗಿದೆ, ಈ JDS BJPನವ್ರಿಗೆ ಬೇರೆ ಅನ್ನೆಸರಿ ಬೇರೆ ಏನಿಲ್ಲ ಕೆಲಸ. ಅವ್ರಿಗೆ ಬೇರೆ ಕೆತ್ಕ ಕೆಲಸ ಅಷ್ಟೇ. ಅವ್ರಿಗೆ ಇದುವರೆಗೂ ಕೋಲಾರದ ಅಭಿವೃದ್ಧಿ ಬಗ್ಗೆ ಇದುವರೆಗೂ ಯಾರು ಯೋಚನೆ ಮಾಡಿದವರಿಲ್ಲ. ಇವತ್ತು 1,500-1,700 ಕೋಟಿ ಕೋಲಾರ ಕ್ಷೇತ್ರಕ್ಕೆ ತಗೊಂಬಂದು ನಮ್ಮ ಜನಪ್ರಿಯ ಶಾಸಕರು ಕೆಲಸ ಮಾಡ್ತಾಯಿದ್ದಾರೆ. ಆ ಒಂದು ಯಾರಿಗೂ ಮೈಂಡ್ ಸೆಟ್ ಇಲ್ಲ. ಬೇರೆ ಗುದ್ಲಿ ಪೂಜೆ ಆಗಿದ್ದಾಯಿತು. ಕೆಲಸಗಳು ಕೂಡ ಶುರು ಮಾಡಿದ್ದಾರೆ. ಕೆಲವ್ರು ಯಾರು ಹೇಳ್ತಾರೆ, ಕೆಲವರು ಇವ್ರು ಹೇಳ್ತಾರೆ BJP JDS ಏನಂತಂದರೆ ಬರೀ ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋಂಥ. ಗುದ್ಲಿ ಪೂಜೆ ಆಗಿರೋದು ನೋಡ್ತಾ ಇದ್ದೀವಿ. ಇದು ಗುದ್ಲಿ ಪೂಜೆ ಆಗಿ ಕೆಲಸ ಕೂಡ ಕಾಮಗಾರಿ ನಡೀತಾ ಇದೆ. ಕೆಲವರು ಏನು ಹೇಳ್ತಾವ್ರೆ ಅವ್ರಿಗೆ ಅದೊಂದು ಇದಾಗ್ಬಿಟ್ಟಿದೆ. JDS BJPನವ್ರಿಗೆ ಏನಾಗಿದೆ ಅಂದರೆ ಕೋಲಾರ ಅಭಿವೃದ್ಧಿ ಆಗ್ತಾರೆ ಕಾಣಿಸ್ತಾ ಇಲ್ಲ. ಹೋಗಿ ಪ್ರೆಸ್ ಅವ್ರನ್ನ ಕರ್ಕೊಂಡೋಗಿ ಎಲ್ಲೆಲ್ಲಿ ಕೆಲಸ ಆಗಿಲ್ಲ ಅಂತ ನೋಡಲಿ. ಬೇಕಾದರೆ ಕೆಲಸ ಆಗ್ತಾಯಿದೆ ಇಲ್ಲ. ಯಾಕೆ ಆಗ್ತಾಯಿಲ್ಲ? ವಿಜಯನಗರಕ್ಕೆ ಯಾಕೆ ಇಷ್ಟು ದಿನದಿಂದ ಯಾರೂ ಮಾಡಿಲ್ಲ? ಇಷ್ಟು ವರ್ಷಗಳಿಂದ ಇದ್ದಾರಲ್ಲ, 40-50 ವರ್ಷದಿಂದ ಯಾಕೆ ಮಾಡಿಲ್ಲ? ಈ ರೋಡ್ ಯಾಕೆ ಮಾಡಿಲ್ಲ? ಡ್ರೈನ್ ಯಾಕೆ ಮಾಡಿಲ್ಲ? ನಿನ್ನೆ ಎಲ್ಲನೂ ನಾನು CO ಸಾಹೇಬ್ರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಆಯಿತು, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾನು ಪಂಚಾಯತಿಯಲ್ಲೂ ನಾನು ಇವತ್ತು ಲೆಟ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಎಲ್ಲ ಸದಸ್ಯರು ಸೈನ್ಗಳು ಮಾಡಿ ಎಲ್ಲ ಇಲ್ಲಿ ಜನಸಾಮಾನ್ಯರು ಏನಿದ್ದಾರೆ ಅವ್ರ ಕಡೆಯಿಂದ ಸೈನ್ಗಳು ತಗೊಂಡು CO ಸಾಹೇಬ್ರಿಗೆ, ತಾಲೂಕು ಪಂಚಾಯತಿಗೆ ಮತ್ತು ಇಲ್ಲಿ ಪಂಚಾಯತಿಗೆ ಎಲ್ಲ ಸೈನ್ಗಳು ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಮೇಯ್ನ್ ಏನಂತಂದರೆ ನಮಗೆ ಡ್ರೈನು ಇದು ಮಾಡಿದ್ದಾರೆ. ಆ ಕಡೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಆದ್ರೂ ಈ ಕಡೆ ಇದು ಮಾಡಿದ್ದಾರೆ. ಆದರೂ ಈ ಕಡೆ ಬಂದು ಅವ್ರ ಕಿವಿ ಕೊಟ್ಟು ಕೂಡ ನೋಡ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಅಕ್ಕಪಕ್ಕದ ಜಮೀನಿಗೂ ಮೋರಿ ನೀರು ನುಗ್ಗಿತ್ತು. ಮಳೆ ನೀರು ಹಾಗೂ ಮೋರಿ ನೀರು ಹೋಗಲು ಜಾಗವಿಲ್ಲದೆ ಇರುವುದು ಇದಕ್ಕೆ ಕಾರಣ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯೆ ಪುಷ್ಪಾ ಬಾಬು ಮಾತನಾಡಿ, ಕೆಲ ತಿಂಗಳ ಹಿಂದೆ ಶಾಸಕರು ಬಂದು ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಹೋಗಿದ್ರು. ನಮ್ಮ ಬಡಾವಣೆಯ ಚರಂಡಿ ವ್ಯವಸ್ಥೆ ಸರಿ ಹೋಗುತ್ತದೆ ಎಂದು ಖುಷಿಯಾಗಿತ್ತು. ಆದರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಎಲ್ಲ ಮನೆಯವರಿಗೆ ಸಮಸ್ಯೆ ಉಂಟಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಎಂದರು. ಈಶ್ವರ್, CTV ನ್ಯೂಸ್, ಕೋಲಾರ. ಮಾವು ಬೆಳೆಗಾರರ ನೆರವಿಗೆ ಧಾವಿಸಿರುವ ರಾಜ್ಯ ಸರ್ಕಾರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಟ್ಟು 40.49 ಕೋಟಿ ಹಣ ಬಿಡುಗಡೆ ಮಾಡಿದೆ ಎಂದು ಮಾವು ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್ ಹೇಳಿದರು. ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾವು ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್, ಮಾವು ಬೆಳೆಗಾರರ ನೆರವಿಗೆ ಧಾವಿಸಿರುವ ರಾಜ್ಯ ಸರ್ಕಾರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಟ್ಟು 40.49 ಕೋಟಿ ಹಣ ಬಿಡುಗಡೆ ಮಾಡಿದೆ ಎಂದರು. ಈ ಅನುದಾನವನ್ನು ಕಳೆದ ವರ್ಷ ಬೆಲೆ ಕುಸಿತದಿಂದ ನಷ್ಟಕ್ಕೊಳಗಾದ ಮಾವು ರೈತರಿಗೆ ವಿತರಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ಗೆ 440ರಂತೆ ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಶೇಷವಾಗಿ ಶ್ರೀನಿವಾಸಪುರದಲ್ಲಿ ಮಾವಿಗೆ ವಿಶೇಷ ಮಾರುಕಟ್ಟೆ ಹಾಗೂ ಪಲ್ಪ್ ಫ್ಯಾಕ್ಟರಿ ತರುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ತಮಗೆ ಮಾವು ಮಂಡಳಿ ಅಧ್ಯಕ್ಷ ಸ್ಥಾನ ಮತ್ತು ಕೆಪಿಸಿಸಿ ಕಾರ್ಯದರ್ಶಿ ಸ್ಥಾನ ಒಲಿದಿದೆ ಎಂದರು.
ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ವೀಕ್ಷಕರಿಗಾಗಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ತಮ್ಮನ್ನ ನೇಮಿಸಲಾಗಿದೆ ಎಂದರು. MSPಯಲ್ಲಿ PDPS ಸ್ಕೀಮಲ್ಲಿ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮಲ್ಲಿ PDPS ಅಲ್ಲಿ ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 40,45,00,000 ದುಡ್ಡು ಕೊಟ್ಟಿದ್ದೀವಿ. ಪ್ಲೀಸ್ ಅಂಡರ್ಲೈನ್ ಮಾಡಿ, ಇದು ಬರೀ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡು ಮಾತ್ರ, ಕೋಲಾರ ಜಿಲ್ಲೆಗೆ ಮಾತ್ರ. ಆ್ಯಕ್ಚುಲಿ ನಮಗೆ ದುಡ್ಡು ಬೇಕಾಗಿದ್ದು 41 ಕೋಟಿ ಚಿಲ್ಲರೆ ಎಲಿಜಿಬಲ್ ಇದ್ದಿದ್ದು ರೈತರು. ಈಗ ನಾವಿನ್ನೂ 1 ಕೋಟಿ ಹೆಚ್ಚು ಕಮ್ಮಿ 95 ಲಕ್ಷ 1 ಕೋಟಿ ತನಕ ಕೇಳ್ಕೊಂಡಿದ್ದೀವಿ. ಈಗ ಯಾಕೆ ಅಂದರೆ ಅದನ್ನು ಕೆಲವೊಂದು ರೈತರು ಈ ಟೆಕ್ನಿಕಲ್ ಡೆಫಿಷಿಯನ್ಸಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆದ್ರಿಂದ ಮಿಸ್ ಆಗಿದ್ರು. ಅದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮೀಟ್ ಮಾಡಿ, ನಾನೊಂದು 15 ದಿವಸದಿಂದ DC ಮೀಟ್ ಮಾಡಿದೆ, ರವಿ ಅಣ್ಣನವ್ರನ್ನ ಮೀಟ್ ಮಾಡಿ, ನನಗೆ ಭಾಳ ಹತ್ತಿರದ ಸಂಬಂಧಿನ ಅಣ್ಣ. ಸೊ ಅವರು ಭಾಳ ಪ್ರಶಂಸೆ ಪಟ್ಟರು. ಇಡೀ ಇಂಡಿಯಾದಲ್ಲೇ ಒಂದು ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ರೈತರಿಗೆ ಓನ್ಲಿ ಸರ್ಕಾರ, ಅದು ಕರ್ನಾಟಕ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ 40,45 ಲಕ್ಷ ಡಿಸ್ಪರ್ಸ್ ಮಾಡಿಬಿಟ್ಟಿದ್ದೀವಿ. ಅದೇಗೆ ಅಂದರೆ 404 ರೂಪಾಯಿ ಒಂದು ಕ್ವಿಂಟಾಲ್ಗೆ, 404 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಒಂದು ರೈತರಿಗೆ 2 ಎಕರೆ ಹೆಚ್ಚು ಕಮ್ಮಿ 404 ರೂಪಾಯಿನಲ್ಲಿ 202 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ನಮ್ಗೆ. ಇದುವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪದವೀಧರರಿದ್ದರೂ ಹಲವರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ಉತ್ತಮ ಸಮಾಜ ನಿರ್ಮಾಣ ಮಾಡಲು ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಅಗತ್ಯವಾಗಿದೆ. ಎಲ್ಲ ಪದವೀಧರರು ಕೂಡಲೇ ನೋಂದಣಿ ಮಾಡಿಸಿ ಮತ ಚಲಾಯಿಸುವಂತೆ ಮನವಿ ಮಾಡಿದ್ರು. ಪಕ್ಷದ ಮುಖಂಡರು ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಂದಣಿ ಪ್ರಕ್ರಿಯೆಯಲ್ಲಿ ಸಹಕರಿಸಬೇಕು ಎಂದು ಅವರು ಒತ್ತಾಯಿಸಿದ್ರು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ದೇಶದಲ್ಲಿ ರೈತರ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ರೈತರು ಉದ್ಧಾರ ಆಗಲಿದ್ದಾರೆ ಎಂದು ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ TR ವಿದ್ಯಾಸಾಗರ್ ಹೇಳಿದರು. ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಗ್ರಾಮದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ಗ್ರಾಮ ಘಟಕದ ನಾಮಫಲಕ ಉದ್ಘಾಟಿಸಿ ಅಂಬೇಡ್ಕರ್ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ನಾಮಫಲಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ TR ವಿದ್ಯಾಸಾಗರ್, ಸರ್ಕಾರಗಳು ಎಲ್ಲಾ ಸೌಲಭ್ಯ ಕೊಡುತ್ತಿದ್ದಾರೆ, ನಾವೇನ್ ಮಾಡೋಣ ಎಂದು ಕೂರದೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ರಾಜಕಾರಣಿಗಳು ಹಳ್ಳಿಗಳನ್ನ ಉದ್ಧಾರ ಮಾಡುತ್ತೇವೆ ಅಂತ ಹೇಳುತ್ತಾರೆ, ಆದರೆ ಯಾಕೆ ಉದ್ಧಾರ ಮಾಡಿಲ್ಲ? ರೈತರು ವಾಸಿಸುವ ಮನೆಗಳು ಇನ್ನು 300 ವರ್ಷಗಳ ಮನೆಗಳಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರು ಕಾಣದ ರಸ್ತೆಗಳು ಹೆಚ್ಚಾಗಿವೆ. ಜನರಿಗೆ ಕುಡಿಯುವ ನೀರಿಲ್ಲ, ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಎಂದು ಬೊಬ್ಬೆ ಹೊಡೆಯುವ ರಾಜಕಾರಣಿಗಳು ದೇಶದಲ್ಲಿ 50 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಂದರು. ಗ್ರಾಮದಲ್ಲಿ ಮಹಿಳೆಯರು ಮತ್ತು ನೂರಾರು ರೈತರನ್ನ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಹಸಿರು ಶಾಲು ಹೊದಿಸಿ ಸಂಘಟನೆಗೆ ಬರಮಾಡಿಕೊಂಡ್ರು. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ರೈತರಿಗೆ 50,000 ಕೋಟಿ ರು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ 11ರಂದು ಬೆಳಗಾಂ ಅಧಿವೇಶನ ಚಲೋ ನಡೆಸಲಾಗುತ್ತಿದೆ. ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಾರೆ. ರಾಜ್ಯದಲ್ಲಿ 224 ಶಾಸಕರು 28 ಸಂಸದರು ಇದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತಪರ ವಿಚಾರಗಳನ್ನ ಮಂಡನೆ ಮಾಡದೆ ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಬೇಕು ಎಂದರು. ನಾವು ರಾಜ್ಯ ಸರ್ಕಾರ 4 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ವರ್ಷಕ್ಕೆ ತೆರಿಗೆ ಮುಖಾಂತರದಲ್ಲಿ. ಅದ್ರಲ್ಲಿ ನಮ್ದೇ ದುಡ್ಡು ಜಾಸ್ತಿ ಇರೋದ್ರಲ್ಲಿ ನಮ್ದೇ ದುಡ್ಡು. ಅದಕ್ಕೆ ನಾವು ಬೆಳಗಾಂನಲ್ಲಿ 10ನೇ ತಾರೀಕು ನೈಟು ಮೈಸೂರು ರೈಲು ಹತ್ತೀವಿ. 11ನೇ ತಾರೀಕು ಬೆಳಗಾಂನಲ್ಲಿ 10 ಲಕ್ಷ ಜನ ಸೇರ್ತಾರ. ಎಷ್ಟು? 10 ಲಕ್ಷ ಜನ. ನೀವು ಕೇಂದ್ರ ಸರ್ಕಾರದವ್ರು 50,000 ಕೋಟಿ ಕೊಡಿ, ರಾಜ್ಯ ಸರ್ಕಾರದವ್ರು 50,000 ಕೋಟಿ ಕೊಡಿ. ನಮ್ಮ ಎಲ್ಲಾ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಆಗಬೇಕು. ನಮ್ಮ ಬೆಳೆಗಳಿಗೆ ಬೆಲೆ ಸಿಗಲಿಕ್ಕೆ ನಮ್ಮ ಹಳ್ಳಿಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. CTV ನ್ಯೂಸ್, ಕುಮಾರ್, ನಂಜನಗೂಡು.
ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತಾಲೂಕಿನ ಚಿಕ್ಕತೇಕಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆ ಫಲಿತಾಂಶ ಘೋಷಿಸಲಾಯಿತು. 5 ವರ್ಷಗಳ ಆಡಳಿತ ಅವಧಿಗೆ 11 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾದರು. ಮತದಾನದ ಹಕ್ಕು ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದ ಕಾರಣ ಇಂದು ನ್ಯಾಯಾಲಯದ ಸೂಚನೆಯಂತೆ ಮತ ಎಣಿಕೆ ಮಾಡಿ ಫಲಿತಾಂಶ ಘೋಷಿಸಲಾಯಿತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಮತ ಎಣಿಕೆ ಮಾಡಿ ಫಲಿತಾಂಶವನ್ನು ಘೋಷಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್, ಮಂಜುನಾಥ್, ಮಮತಾ, ಚೌಡರೆಡ್ಡಿ, ನಾಗೇಶ್, ನಿರ್ಮಲಾ, ವೆಂಕಟರೆಡ್ಡಿ, ಸೋಣಪ್ಪರೆಡ್ಡಿ, ದ್ಯಾವಪ್ಪ ಸೇರಿ 11 ಮಂದಿ ನಿರ್ದೇಶಕರು ವಿಜೇತರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವಾಕಾಂಕ್ಷೆಯ ಏಸ್ವತ್ತು ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಕಟ್ಟಡದ ಕಾಂಪೌಂಡ್ ನಿರ್ಮಾಣಕ್ಕೆ ವಿದ್ಯುಕ್ತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ ಸ್ವತ್ತು ದಾಖಲೆಗಳನ್ನು ವಿತರಿಸಲಾಯಿತು. ಜೊತೆಗೆ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಯೋಜನೆಗಳ ಫಲಾನುಭವಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಿ ಯೋಜನೆಯ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯಕ್ಕೆ ಒತ್ತು ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಮಾಟ ಮಂತ್ರಕ್ಕೆ ಬೆಚ್ಚಿ ಬಿದ್ದ ಚಿಕ್ಕಬಳ್ಳಾಪುರದ ಜನತೆ. ಸರ್ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಚೇರಿಯಲ್ಲಿ ಘಟನೆ. ದ್ವಿತೀಯ ದರ್ಜೆ ಸಹಾಯಕ ಅಧಿಕಾರಿ ಹೆಸರು ಬರೆದು ಮಾಟ ಮಂತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ, ಹೆಲ್ಮೆಟ್ ಧರಿಸಿ ಸಂಚರಿಸಿ, ಜೀವ ಉಳಿಸಿಕೊಳ್ಳಲು ಸಲಹೆ. ಹೋಟೆಲ್ ರಾಮಣ್ಣನವರಿಂದ ಉಚಿತ ಹೆಲ್ಮೆಟ್ ವಿತರಣೆ. ಉಚಿತ ಹೆಲ್ಮೆಟ್ ಪಡೆಯಲು ಮುಗಿಬಿದ್ದ ಜನ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕಾಗಿ ಕೋಲಾರಮ್ಮ ದೇವಿಗೆ ಅಭಿಮಾನಿಗಳಿಂದ ಈಡುಗಾಯಿ. ಸಚಿವ ಸ್ಥಾನ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ದೊಡ್ಡಬಳ್ಳಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಹರಿಯಿತು ನೆತ್ತರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ. ಕೊಲೆ ಮಾಡಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು. ಇದು ಸಿಟಿವಿ ನ್ಯೂಸ್ನ ಇವತ್ತಿನ ಸುದ್ದಿಗಳು. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.